ಸರ್ಕಾರ ಬಂದು ನಿಮಗೆ 2.5 ವರ್ಷ ಆಗ್ತಾ ಇದೆ. ಈ 2.5 ವರ್ಷದಲ್ಲಿ ತಾವು ಗಮನಿಸಿದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸನ್ಮಾನ್ಯ CM ಅವ್ರಿಗೆ ಹೋಗುತ್ತೆ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಅಂದ್ಬಿಟ್ಟು. ಇನ್ನು ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಗೆ ಉದಾಹರಣೆ ತಾವು ಇಟ್ಕೊಂಡು ಮಾತಾಡೋದಾದರೆ, ಎಲ್ಲೋ ಫ್ಲೈಟಿಂದ ತಗೊಂಬಂದು ಬಾಂಬ್ ಹಾಕಿಲ್ಲ, ಅಥವಾ ನಮ್ಮ ಇಂಟೆಲಿಜೆನ್ಸ್ಗೆ ಗೊತ್ತೇ ಆಗಲಿಲ್ಲ, ಅಥವಾ ಎಲ್ಲೋ ಬಾರ್ಡ್ರಲ್ಲಿದ್ವಿ ಅಂತ ಹೇಳಲಿಲ್ಲ. ಗಣೇಶನ ಪ್ರೊಸೆಷನ್ ಆಗುತ್ತೆ ಅನ್ನೋದು ಗೊತ್ತಿತ್ತು, ಇದೇ ರೋಡಲ್ಲಿ ಹೋಗುತ್ತೆ ಅಂತಲೂ ಗೊತ್ತಿತ್ತು, ನಿಮಗೆ ಎಷ್ಟು ಕಿಲೋಮೀಟರ್ಸ್ ಇದೆ ಅನ್ನೋದು ಗೊತ್ತಿತ್ತು, ಪೊಲೀಸಿಂದ ಪರ್ಮಿಷನ್ ತಗೊಂಡಿದ್ರು, ಪೊಲೀಸ್ ಅವರಿಗೆ ಎಷ್ಟು ಜನ ಸೇರಬಹುದು, ಎಷ್ಟು ಗಂಟೆಗೆ ಇವರು ಪ್ರೊಸೆಷನ್ಗೆ ಹೋಗ್ತಾರೆ, ಏನೆಲ್ಲ ಆಗಬಹುದು ಅನ್ನೋವಂಥದ್ದು ಮಾಹಿತಿ ಇತ್ತು, ಹೌದಾ ಇಲ್ವಾ? ಆಮೇಲೆ ನಿಮಗೆ ಈ ಪ್ರೊಸೆಷನ್ ಏನು ನಡೆಯುತ್ತಲ್ವ, ಈ ಪ್ರೊಸೆಷನ್ ನಡೆಯೋ ಜಾಗದಲ್ಲಿ ಪೊಲೀಸ್ನ ಕೂಡ ಡಿಪೋರ್ಟ್ ಮಾಡಿದರು. ಅಂದರೆ ನಾವು ಹೇಳ್ತಾ ಇರೋವಂಥದ್ದು, ಒಂದು ಡಿಪಾರ್ಟ್ಮೆಂಟಿಂದ ಇಷ್ಟು ಜನ ಪ್ರೊಟೆಕ್ಷನ್ಗೆ ಅಂತ ನೀವು ಅಲ್ಲಿ ನಿಲ್ಲಿಸಿದ್ರಿ ಅಂತ ಅಂದಮೇಲೆ ನಿಮಗೆ ಗೊತ್ತಿಲ್ಲದೆ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ, ಇದು ಆಡಳಿತ ವೈಫಲ್ಯನ, ಇಂಟೆಲಿಜೆನ್ಸ್ ವೈಫಲ್ಯನ, ಅಥವಾ ಎಲ್ಲ ಗೊತ್ತಿದ್ದು ಒಂದು ಬೆಂಕಿ ಹಚ್ಚಲೇಬೇಕು, ಹಚ್ಕೊಳ್ಳಿ ಅಂತ ಏನಾದ್ರು ಕಾಂಗ್ರೆಸ್ ಸರ್ಕಾರದವ್ರು ಕಾಯ್ತಾ ಇದ್ರಾ?